ರಂಗಯ್ಯ ಒಬ್ಬ ಸರಳ ರೈತ. ಬೆಂಗಳೂರಿನ ಹತ್ತಿರದ ಒಂದು ಚಿಕ್ಕ ಹಳ್ಳಿಯಲ್ಲಿ ವಾಸ. ಅವನ ಬಳಿ ಇದ್ದದ್ದು ಒಂದೇ ಒಂದು ಜೋಡಿ ಎತ್ತುಗಳು, ಕಪ್ಪು ಬಣ್ಣದ ರಾಮು ಮತ್ತು ಬಿಳಿ ಕಲೆಯ ಶ್ಯಾಮು. ಈ ಜೋಡಿ ಎತ್ತುಗಳು ಅವನ ಜೀವನದ ಆಧಾರ. ಬೆಳಗ್ಗೆ ಎದ್ದ ಕೂಡಲೇ ರಂಗಯ್ಯ ಮೊದಲು ಅವುಗಳನ್ನು ನೋಡಿಕೊಳ್ಳುತ್ತಿದ್ದ. ಹುಲ್ಲು ತುಂಬಿ ನೀರು ಕುಡಿಸಿ ತಲೆಯ ಮೇಲೆ ತಡವಿ ಮಾತನಾಡುತ್ತಿದ್ದ. ನೀವಿಬ್ಬರು ಇಲ್ಲದಿದ್ದರೆ ನನ್ನ ಬೆಳೆ ಯಾರು ಉಳುತ್ತಾರೆ ಎಂದು ನಗುತ್ತಿದ್ದ. ಒಂದು ವರ್ಷ ಮಳೆಯೇ ಬರಲಿಲ್ಲ, ಬೆಳೆಗಳು ಒಣಗಿ ಹೋದವು, ಹಣ ಖಾಲಿಯಾಯಿತು. ಹಳ್ಳಿಯಲ್ಲಿ ಎಲ್ಲರೂ ಕಷ್ಟದಲ್ಲಿದ್ದರು. ರಂಗಯ್ಯನಿಗೆ ಒಂದು ದೊಡ್ಡ ಸಾಲ ಬಂದಿತ್ತು. ಸಾಲದವ ಒತ್ತಾಯ ಮಾಡತೊಡಗಿದ. ನಿನ್ನ ಜೋಡಿ ಎತ್ತುಗಳನ್ನು ಮಾರು, ಇಲ್ಲದಿದ್ದರೆ ನಿನ್ನ ಮನೆಯನ್ನೇ ಹಿಡಿಯುತ್ತೇನೆ ಎಂದು ಗದರಿಸಿದ. ರಂಗಯ್ಯನ ಮನಸ್ಸು ಕಲಕಿತು. ರಾಮು ಶ್ಯಾಮು ಅವನ ಮಕ್ಕಳಂತೆ, ಅವರನ್ನು ಮಾರುವುದು ಹೇಗೆ? ರಾತ್ರಿ ನಿದ್ದೆ ಬರಲಿಲ್ಲ. ಮನೆಯ ಹೊರಗೆ ಕೂತು ಎತ್ತುಗಳ ಕಡೆಗೆ ನೋಡುತ್ತಿದ್ದ. ಅವುಗಳು ತಮ್ಮ ದೊಡ್ಡ ಕಣ್ಣುಗಳಿಂದ ಅವನನ್ನು ನೋಡಿ ಮುಂಗಾರು ಮಾಡುತ್ತಿದ್ದವು. ರಂಗಯ್ಯ ಅಳುತ್ತಾ ಹೇಳಿದ, ನೀವು ನನ್ನೊಂದಿಗೆ ಎಷ್ಟು ಕಷ್ಟ ಸಹಿಸಿದ್ದೀರಿ, ಈಗ ನಾನು ನಿಮ್ಮನ್ನು ಬಿಟ್ಟುಕೊಡಬೇಕೆ? ಮರುದಿನ ಹಳ್ಳಿಯ ಜಾತ್ರೆಗೆ ಎಲ್ಲರೂ ಹೋದರು. ಅಲ್ಲಿ ದೊಡ್ಡ ಎತ್ತುಗಳ ಮಾರಾಟದ ಮೇಳ ನಡೆಯಿತು. ರಂಗಯ್ಯ ರಾಮು ಶ್ಯಾಮುಗಳನ್ನು ಕರೆದುಕೊಂಡು ಹೋದ. ಆದರೆ ಮನಸ್ಸು ಒಪ್ಪಲಿಲ್ಲ. ಒಬ್ಬ ಶ್ರೀಮಂತ ರೈತ ಬಂದು, ಈ ಜೋಡಿ ಎತ್ತುಗಳು ಬಲು ಒಳ್ಳೆಯದು, 5,000ಕ್ಕೆ ಕೊಡುವೆ ಎಂದ. ರಂಗಯ್ಯ ತಲೆ ತಗ್ಗಿಸಿದ. ಆಗ ಒಬ್ಬ ಹಳೆಯ ಸ್ನೇಹಿತ ಬಂದ. ಅವನ ಹೆಸರು ಕೃಷ್ಣ. ರಂಗಯ್ಯ, ಏನು ಮಾಡ್ತೀಯ? ಇವುಗಳನ್ನು ಮಾರಬೇಡ, ನಾನು ಸ್ವಲ್ಪ ಹಣ ಕೊಡುತ್ತೇನೆ, ಸಾಲ ತೀರಿಸು, ನಿನ್ನ ಎತ್ತುಗಳು ನಿನ್ನ ಬಳಿಯೇ ಇರಲಿಗೆ ಎಂದ. ರಂಗಯ್ಯನ ಕಣ್ಣುಗಳು ತುಂಬಿ ಬಂದವು. ನೀನು ನನ್ನನ್ನು ಉಳಿಸಿದೆಯಾ ಎಂದು ಕೃಷ್ಣನ ಕೈ ಹಿಡಿದ. ಕೃಷ್ಣನ ಸಹಾಯದಿಂದ ಸಾಲ ತೀರಿಸಿದ. ಮಳೆಯೂ ಸರಿಯಾಗಿ ಬಂದಿತು. ಮುಂದಿನ ವರ್ಷ ಬೆಳೆ ಚೆನ್ನಾಗಿ ಬೆಳೆಯಿತು. ರಂಗಯ್ಯ ಸಾಲ ತೀರಿಸಿ ಕೃಷ್ಣನಿಗೂ ಹಣ ಹಿಂದಿರುಗಿಸಿದ. ರಾಮು ಶ್ಯಾಮುಗಳು ಇನ್ನಷ್ಟು ಆರೋಗ್ಯವಾಗಿ ಬಲವಾಗಿ ಬೆಳೆದವು. ಒಂದು ದಿನ ರಂಗಯ್ಯ ಎತ್ತುಗಳನ್ನು ಉಳುತ್ತಾ ಹೇಳಿದ, ನೀವು ನನ್ನ ಜೀವನದ ಜೋಡಿ, ಹಣಕ್ಕಿಂತ ಮುಖ್ಯ ನಿಮ್ಮ ನಂಬಿಕೆ. ನಾವು ಒಟ್ಟಿಗೆ ಇದ್ದರೆ ಯಾವ ಕಷ್ಟವೂ ದೊಡ್ಡದಲ್ಲ. ರಾಮು ಶ್ಯಾಮುಗಳು ತಲೆ ಎತ್ತಿ ಅವನತ್ತ ನೋಡಿ ಮುಂಗಾರು ಮಾಡಿದವು. ಅದು ಅವುಗಳ ಧನ್ಯವಾದದ ಮಾತು. ಈಗ ರಂಗಯ್ಯನ ಹೊಲದಲ್ಲಿ ಎತ್ತುಗಳ ಜೋಡಿ ಇನ್ನೂ ಕೆಲಸ ಮಾಡುತ್ತಿದೆ. ಹಳ್ಳಿಯವರು ಹೇಳುತ್ತಾರೆ, ರಂಗಯ್ಯ ಮತ್ತು ಅವನ ಜೋಡಿ ಎತ್ತುಗಳು ಒಂದೇ. ಅವರ ನಡುವೆ ಪ್ರೀತಿ ಇದೆ, ನಂಬಿಕೆ ಇದೆ. ಅದೇ ನಿಜವಾದ ಸಂಪತ್ತು.